ನಮ್ಮ ಇಲ್ಲಿ ಕರ್ಕೊಂಬಂದು ನಮಗೆ ಒಂದು ಸನ್ಮಾನ ಮಾಡ್ತಾ ಇರೋದು ತುಂಬ ಹೆಮ್ಮೆ ಖುಷಿ ಆಗ್ತಾ ಇದೆ ಸರ್. ನಮ್ಮ ಕರೆಸಿ ವಿಶ್ವಗುರು ಅಂತ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಸಂಸ್ಥೆಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ವಿಶೇಷವಾಗಿ ನಮಗೆ ಈ ಥರ ಪ್ರಶಸ್ತಿ ಕೊಡ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ ಸರ್. ನಮ್ಮ ಹೆಸರು ಭಾಸ್ಕರ್ ಅಂತವ. ನಮ್ಮ ಹೆಸರು ಭಾಸ್ಕರ್ ಅಂತ ಸರ್. ನಾವು ತಿಪ್ಟೂರು ತಾಲೂಕು ಕೋಟನಾಯಕನಹಳ್ಳಿ ಗ್ರಾಮದಿಂದ ಬಂದಿದ್ದೀವಿ. ನಾವು ಭಜನಾ ಪದ, ತತ್ವಪದ, ಜಾನಪದ, ರಂಗಗೀತೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸರ್. ನಮಗೆ ಹಲವು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಹಳ್ಳಿಗಳಲ್ಲಿ ಮತ್ತು ರಾಷ್ಟ್ರ ಮಟ್ಟ ಪ್ರಶಸ್ತಿ ದಾವಣಗೆರೆಯಲ್ಲಿ ತನುಶ್ರೀ ಕಲಾ ಟ್ರಸ್ಟ್ನಿಂದ ಆಗಿದೆ ಸರ್. ನಾವು ಸುಮಾರು ಒಂದು 30 ವರ್ಷಗಳಿಂದ ನಾವು ಸೇವೆ ಮಾಡ್ತಾಯಿದ್ದೀವಿ. ನಮಗೆ ಹಳ್ಳಿಲಿ ಎಲೆಮರೆ ಕಾಯಿನಂಗೆ ನಾವು ವಾಸವಾಗಿದ್ದು ಹಳ್ಳಿ ರೈತರು, ಹಳ್ಳಿ ಜನ. ಹಾಗಾಗಿ ನಮ್ಮ ಇಲ್ಲಿ ಕರ್ಕೊಂಬಂದು ನಮಗೆ ಒಂದು ಸನ್ಮಾನ ಮಾಡ್ತಾ ಇರೋದು ತುಂಬ ಹೆಮ್ಮೆ ಖುಷಿ ಆಗ್ತಾಯಿದೆ ಸರ್. AGS ಚಾರಿಟಬಲ್ ಟ್ರಸ್ಟ್ನವರು ನಮ್ಮನ್ನ ಇಲ್ಲಿಗೆ ನಮ್ಮದು ಒಂದು ಕಾರ್ಯಕ್ರಮ ನೋಡಿ ಅವರು ನೀವು ಬರಲೇಬೇಕು ಅಂತ ಹೇಳಿ ಕರ್ಕೊಂಬಂದಿದ್ದಾರೆ. ಅವ್ರಿಗೂ ಅದರಿಂದ ನಾವು ಬಂದಿದ್ದೀವಿ. ನಾವು ಆಕಾಶವಾಣಿ ಕಲಾವಿದರು, ಬೆಂಗಳೂರು ಆಕಾಶವಾಣಿ ಕಲಾವಿದರು, ಸುಮಾರು ಬೇಜಾನ್ ಕಾರ್ಯಕ್ರಮ ನಾವು ವೇದಿಕೆ ಮೇಲೆ ಮಾಡಿದ್ದೀವಿ. ಸನ್ಮಾನಗಳು ಆಗಿದ್ದಾವೆ ಸರ್. ದಾವಣಗೆರೆ, ಆಮೇಲೆ ಸಿದ್ದರಾಮೇಶ್ವರ ಜಯಂತಿ ಒಳಗಡೆ ಮಾಡಿದ್ದೀವಿ ತುಮಕೂರಿನಲ್ಲಿ, ಆಮೇಲೆ ತುಮಕೂರಲ್ಲಿ ಮಾಡಿದ್ದೀವಿ ಮತ್ತು ತಿಪ್ಟೂರಿನಲ್ಲಿ ಮಾಡಿದ್ದೀವಿ. ಕೆಲವು ಹಳ್ಳಿಗಳ ರಂಗಾಪುರದಲ್ಲಿ ತುಂಬ ವರ್ಷಗಳಿಂದ ಮಾಡ್ಕೊಂಬಂದಿದ್ದೀವಿ. ಆಮೇಲೆ ಬೊಮ್ಮನಹಳ್ಳಿ ಗ್ರಾಮ ಅಂತ 15-20 ವರ್ಷದಿಂದ ಅಲ್ಲಿ ಪ್ರತಿ ತಿಂಗಳೂ ಕಾರ್ಯಕ್ರಮ ಮಾಡಿದ್ದೀವಿ. ಮುಂದಿನ ಧ್ವನಿ ನಾವು ನಮ್ಮ ಕಲೆನ ಮೇಲೆತ್ತಬೇಕು ಅನ್ನೋದೇ ಒಂದು ಆಸೆ ಎಲ್ಲ ಕಡೆಯೂ. ಭಾಸ್ಕರ್ ಅಂತ ಸರ್. ತಾವು ಕಲಾವಿದರು ಸರ್? ನನ್ನ ಹೆಸರು ಉಮಾಶಂಕರ್ ಅಂತ. ತಿಪ್ಟೂರು ತಾಲೂಕು ಕೋಟನಾಯಕನಹಳ್ಳಿಯಿಂದ ಬಂದಿರೋದು. ನಾವು ತಬಲಾವಾದಕರು. ಇಲ್ಲಿ ನಮ್ಮ AGS ಎಜುಕೇಷನ್ ಟ್ರಸ್ಟ್ನವರು ನಮ್ಮ ಕರೆಸಿ ವಿಶ್ವಗುರು ಅಂತ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಖಂಡಿತ ನಮ್ಮೂರಿನ ದೇವಸ್ಥಾನಗಳಲ್ಲಿ ಮತ್ತು ರಂಗಾಪುರ ಮಠಗಳಲ್ಲಿ ಮತ್ತು ಆಕಾಶವಾಣಿ, ದೂರದರ್ಶನ ಇಲ್ಲೆಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ಚಂದನ TV, ಬಸವ TV ಇಲ್ಲೆಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ಮತ್ತು ಸುಮಾರು ರೆಕಾರ್ಡಿಂಗ್ ಇದೆಲ್ಲ ಆಗಿದ್ದಾವೆ ನಮ್ಮ ಇದೆಲ್ಲ. ಹಾಗಾಗಿ ತುಂಬ ಖುಷಿ ಆಗ್ತಿದೆ ಪ್ರಶಸ್ತಿ ತೊಗೊತಾ ಇರೋದು. ಖಂಡಿತ ಈಗ ಸರ್ಕಾರದವರೇ ಎಲ್ಲರನ್ನೂ ಗುರುತಿಸಿ ಈ ಒಂದು ಪ್ರಶಸ್ತಿಗಳನ್ನ ಕೊಡೋಕ್ಕಾಗಲ್ಲ. ಈ ಥರ ಟ್ರಸ್ಟ್ನವರು ನಮಗೆ ಗುರುತಿಸಿ ನಮ್ಮನ್ನು ಕೊಡೋದು ತುಂಬ ಖುಷಿ ಆಗುತ್ತೆ. ಖಂಡಿತ ನಮ್ಮ ಒಂದು ಕಲಾ ಸೇವೆ ಪ್ರಕಾರಗಳನ್ನು ನೋಡಿ ಗುರುತಿಸಿ ನಮ್ಮನ್ನು ಹಳ್ಳಿಯಿಂದ ಇಲ್ಲಿಗೆ ಕರೆಸಿ ಇದು ಮಾಡ್ತಾಯಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತ ಈ ಸೇವೆನ ಮುಂದೆ ಹೀಗೇ ಬೇರೆ ಕಡೆ ಎಲ್ಲ ಕಡೆಯೂ ನಾವು ಬೇರೆ ಕಲಿಸೋದ್ರಿಂದ ಹಿಡಿದು ಬೇರೆ ಕಡೆ ಎಲ್ಲ ಕಾರ್ಯಕ್ರಮ ಕೂಡ ಒಂದು ಮಟ್ಟದಲ್ಲಿ ಇದು ಮಾಡ್ತೀವಿ. ಇಲ್ಲಿ ವಿಶ್ವಗುರು ಪ್ರಶಸ್ತಿಗೆ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಿರೂಪಿಸಿದ್ದಾರೆ. ಖಂಡಿತ ಚೆನ್ನಾಗಿ. ಇಲ್ಲಿ ನಾವು ಒಂದು 25 ಜನ ಬಂದಿದ್ದೀವಿ. ಸುಮಾರು ಇಲ್ಲಿ ಒಂದು 200-300 ಜನಕ್ಕೆ ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ದಾರೆ. ನಿಮ್ಮ ಕಡೆಯಿಂದ ಜನ ಬಂದಿದ್ದಾರೆ? ನಮ್ಮ ಕಡೆಯಿಂದ ಒಂದು 25 ಜನ ತಿಪ್ಟೂರು ತಾಲೂಕಿಂದ ಬಂದಿದ್ದೀವಿ. ತಿಪ್ಟೂರಿಂದ ಬಂದಿದ್ದೀವಿ ಸರ್. ಸುಮಾರು 4ನೇ ತರಗತಿಯಿಂದ ನಾವು ಈ ಭಾವಗೀತೆ, ಜನಪದ ಗೀತೆ, ಭಜನೆ ಹಲವಾರು ದೇವಸ್ಥಾನದಲ್ಲಿ, ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ, ರಂಗಾಪುರದಲ್ಲಿ, ಶ್ರೀ ಮಲ್ಲಿಕಾರ್ಜುನ ಬೆಟ್ಟದಲ್ಲಿ ಕೂಡ ಪ್ರತಿ ತಿಂಗಳು ಭಜನೆ ನಡೀತಾ ಇರುತ್ತೆ. ನಮಗೆ ಸುಮಾರು ಜನ ಬಂದು ಕರೆದಾಗ ನಾವು ಯಾವತ್ತೂ ಇಲ್ಲ ಅಂದಿಲ್ಲ, ಸೇವೆಯನ್ನು ಸಲ್ಲಿಸ್ತಾ ಇದ್ವಿ. ಸುಮಾರು 25 ವರ್ಷಗಳಿಂದ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಈ ನಾಡಿನ ಮಣ್ಣಿಗಾಗಿ, ಈ ನಾಡಿನ ಅಸ್ತಿತ್ವಕ್ಕಾಗಿ, ಈ ನಾಡಿನ ಸ್ವಾತಂತ್ರ್ಯತೆಗಾಗಿ ಲಕ್ಷಾಂತರ ಜನ ತಮ್ಮ ಕುಟುಂಬಗಳನ್ನ ಬದಿಗಿಟ್ಟು ಜೀವವನ್ನ ಕೊಟ್ಟಿದ್ದಾರೆ, ಹೋರಾಟವನ್ನ ಮಾಡಿದ್ದಾರೆ, ಸಾಕಷ್ಟು ದಾನ ಧರ್ಮ ತ್ಯಾಗಗಳನ್ನ ಮಾಡಿದ್ದಾರೆ. ಅಂತಹ ಎಲ್ಲ ನನ್ನ ನಾಡಿನ ಜಗತ್ತಿಗಾಗಿ ದುಡಿದಂತಹ ಎಲ್ಲ ಸಾಧಕರನ್ನು ಸ್ಮರಿಸುತ್ತಾ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಕರ್ನಾಟಕದಲ್ಲಿ ಕನ್ನಡವೇ ರಾಜ, ಕರ್ನಾಟಕದಲ್ಲಿ ಕನ್ನಡವೇ ರಾಣಿ ಎಂದು ಹೇಳಿದಂತಹ ಎಷ್ಟೋ ಜನರಿಗೆ ತಿಳಿಯದ ಕನ್ನಡದ ಕಟ್ಟಾಳು
ನಮ್ಮ ಆಮರ್ ನಾಯಕರನ್ನ ಸ್ಮರಿಸುತ್ತಾ ಕನ್ನಡಕ್ಕೆ ಕಲಿತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂದು ಹೇಳಿದಂತಹ ನಮ್ಮ ರಾಷ್ಟ್ರಕವಿ ಕುವೆಂಪುರವರನ್ನ ಸ್ಮರಿಸುತ್ತಾ ಈ ಒಂದು ಸರ್ ನಮಸ್ತೆ, ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಸರ್ ನಾನು ತಿಪ್ಟೂರು ತಾಲೂಕು ಬೊಮ್ಮೇನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಾವು ಹಳ್ಳಿಗಳಲ್ಲಿ ವಚನ, ತತ್ವಪದಗಳು, ಜನಪದ ಗೀತೆ ಇವನ್ನೆಲ್ಲ ದೇವಸ್ಥಾನಗಳಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಈ ಕಡೆ ಎಲ್ಲ ಇದನ್ನು ಹಾಡಿಕೊಂಡು ಹಳೆಯ ಸಂಪ್ರದಾಯನ ಉಳಿಸ್ಕೊಂಡು ಬರ್ತಾಯಿದ್ದೀವಿ. ಅದರಿಂದ ನಮಗೆ AGS ಚಾರಿಟಬಲ್ ಟ್ರಸ್ಟ್ ಅವರು ವಿಶ್ವಗುರು ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಸಂಸ್ಥೆಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಸರ್ ನಾವು ಭಜನೆ ಹಾಡುಗಳು, ತತ್ವಪದ, ವಚನ ನಾವು ಒಂದು 6-7 ವರ್ಷದಿಂದನೂ ಮಾಡ್ತಾಯಿದ್ದೀವಿ ಸರ್. ತುಂಬ ಹೆಮ್ಮೆ ಆಗ್ತಾ ಇದೆ ಸರ್. ನಾವೆಲ್ಲೋ ಒಂದು ಹಳ್ಳಿನಲ್ಲಿ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಭಜನೆ ಮಾಡೋ ಅಂಥವನ್ನೆಲ್ಲ ಗುರುತಿಸಿ ಈ ಥರದ್ದೊಂದು ಪ್ರಶಸ್ತಿ ಕೊಟ್ಟಾಗ ನಮಗಿನ್ನೂ ಒಂದು ಆಸಕ್ತಿ ಹೆಚ್ಚಾಗತ್ತೆ. ಇದನ್ನೆಲ್ಲ ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ಪರಿಚಯಿಸಬೇಕು ಅನ್ನೋ ಒಂದು ಆಸಕ್ತಿ ಹೆಚ್ಚಾಗುತ್ತೆ. ಆ AGS ಚಾರಿಟಬಲ್ ಟ್ರಸ್ಟ್ ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಸರ್. ಶಶಿರೇಖಾ, ತಿಪ್ಟೂರು ತಾಲೂಕು ಕೋಟ್ನಾಯಕನಹಳ್ಳಿ. ತಿಪ್ಟೂರಲ್ಲಿ ಇರೋದು, ಇವರೆಲ್ಲ ಕೋಟ್ನಾಯಕನಹಳ್ಳಿಯಿಂದ ಬಂದಿರೋದು. ನಾನು ತುಂಬ ಖುಷಿ ಆಗ್ತಿದೆ ಸರ್. ಎಲ್ಲೋ ಒಂದು ಸಣ್ಣದ ಹಳ್ಳಿಲೆಲ್ಲ ಹಾಡ್ಕೊಂಡಿದ್ದವರು ನಾವು ಈಗ ದೊಡ್ಡ ಈ ಟೌನಲ್ಲಿ ವಿಶೇಷವಾಗಿ ನಮಗೆ ಈ ಥರ ಪ್ರಶಸ್ತಿ ಕೊಡ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ ಸರ್. ಅಂದರೆ ಅದೇ ನಾವು ಹಳ್ಳಿಲೆಲ್ಲ ಹಾಡ್ತಾ ಇದ್ವಿ ದೇವಸ್ಥಾನಗಳಲ್ಲಿ, ಹಿಂಗೆ ಒಬ್ಬರಿಂದ ಒಬ್ರಿಗೆ ಪರಿಚಯ ಆಗಿ ಒಂದು ಗ್ರೂಪ್ ಮಾಡ್ಕೊಂಡ್ವಿ. ಹಿಂಗೆಲ್ಲ ಮಾಡಿಕೊಂಡು ವಿಶೇಷವಾಗಿ ಅಲ್ಲಿ ಗುರುತಿಸಿ ನಮ್ಮನ್ನು ಕೊಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ ಸರ್. ಹಾಂ ಸರ್, ಇಲ್ಲ ಕೊಟ್ಟಿದ್ದಾರೆ. ಅದರಲ್ಲೂ ಸ್ಪೆಷಲ್ ಅಂದರೆ ಇದು ಫಸ್ಟ್ನೇದು ಸರ್. ಇಲ್ಲಿ ಮೋನಿಕಾ ಅಂತೇಳಿ, ಬೊಮ್ಮೇನಹಳ್ಳಿ, ತಿಪ್ಟೂರು ತಾಲೂಕು. ನಾವು 7-8 ವರ್ಷದಿಂದನೂ ಕೂಡ ದೇವರ ನಾಮ, ವಚನ, ಜನಪದ ಗೀತೆ ಎಲ್ಲದನ್ನು ಕೂಡ ಕಲಿತಾ ಇದ್ದೀವಿ. ಅದೇ ರೀತಿ ಎಲ್ಲ ದೇವಸ್ಥಾನ, ಮಠಗಳಿರೋ ಅಂಥ ಜಾಗದಲ್ಲೆಲ್ಲ ಸೇವೆನ ಸಲ್ಲಿಸ್ತಾ ಇದ್ದೀವಿ. ಇದೇ ಥರ ಮುಂದುವರಿಬೇಕು ಅನ್ನೋ ಆಸೆ ಇದೆ.